ವರವನ್ನು ಕೊಡುವಂತಹ ವರಮಹಾಲಕ್ಷ್ಮಿ ವ್ರತವನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡಬೇಕು ಅಂತ ನೀವೇನಾದರೂ ತಿಳ್ಕೊಬೇಕು ಅಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು. ವರಮಹಾಲಕ್ಷ್ಮಿ ಕಳಸ ಸ್ಥಾಪನೆಯಿಂದ ವಿಸರ್ಜನೆವರೆಗೂ ಯಾವ ರೀತಿ ಪೂಜೆಯನ್ನು ನಾವು ಮಾಡಬೇಕಾಗತ್ತೆ ಅನ್ನೋದನ್ನು A to Z ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಮೊದಲನೇ ಸಲ ಪೂಜೆ ಮಾಡ್ತಾ ಇರೋರಿಗಾಗಿರ್ಬೋದು ಅಥವಾ ಈಗಾಗಲೇ ಮಾಡ್ತಾ ಇರೋರು ಯಾವ ರೀತಿ ನಾವು ಪದ್ಧತಿ ಪ್ರಕಾರ ಪೂಜೆ ಮಾಡಬೇಕು ಅಂತ ತಿಳ್ಕೊಬೇಕು ಅಂತ ಆಸೆ ಇರೋರಿಗೂ ಕೂಡ ಈ ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ. ಹಾಗಾಗಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಹಾಗಾದರೆ ಬನ್ನಿ ಇನ್ನಾಗ ತಡ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವರಮಹಾಲಕ್ಷ್ಮಿ ಪೂಜೆ ಅಂತಂದರೆ ನಮ್ಮ ಹೆಣ್ಮಕ್ಳಿಗೆಲ್ಲ ತುಂಬಾ ಸಂಭ್ರಮ, ಸಂತೋಷ. ಇನ್ನೂ 15 ದಿವಸ, ಒಂದು ತಿಂಗಳು ಇದೆ ಅನ್ನುವಾಗಲೇ ಶಾಪಿಂಗ್ ಎಲ್ಲ ಶುರುವಾಗುತ್ತೆ. ಹಾಗೆ ಮನೆ ಕ್ಲೀನಿಂಗು ಕೂಡ ಶುರುವಾಗುತ್ತೆ. ಮನೆಯಲ್ಲಿ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ವ್ರತ ಮಾಡ್ತಾ ಇದ್ದೀವಿ ಅಂತಂದರೆ ಶುಚಿ ಶುಭ್ರತೆ ತುಂಬಾ ಮುಖ್ಯ. ಹಾಗಾಗಿ ಮನೆಯನ್ನು ಪೂರ್ತಿಯಾಗಿ ಸ್ವಚ್ಛ ಮಾಡಿಕೊಂಡು ಆನಂತರ ನೀವು ಲಕ್ಷ್ಮೀ ಪೂಜೆಗೆ ಅಣಿ ಮಾಡ್ಕೋಬೇಕಾಗತ್ತೆ. ಇನ್ನು ಲಕ್ಷ್ಮೀ ದೇವಿಯನ್ನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ನೀವು ಕೂರಿಸ್ಬೇಕು. ನಿಮ್ಮ ದೇವ್ರ ಮನೆಯಲ್ಲಾಗಲಿ ಕೂರಿಸ್ಕೋಬೋದು ಅಥವಾ ಮನೆಯ ಹಾಲಲ್ಲಾದರೂ ಕೂರಿಸ್ಬೋದು. ಇನ್ನು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂಗಳಲ್ಲಿ ಮಲ್ಲಿಗೆ ಹೂವು ಹಾಗೆ ಕಮಲದ ಹೂವು ಅತ್ಯಂತ ಪ್ರಿಯ ಆಕೆಗೆ. ಈ ಎರಡೂ ಹೂಗಳನ್ನು ಪೂಜೆಯಲ್ಲಿ ಬಳಸಿ ತುಂಬಾ ಒಳ್ಳೆಯದು. ಈ ಹೂಗಳ ಜೊತೆ ಸೇವಂತಿಗೆ, ಗುಲಾಬಿ, ಇನ್ನು ಇತರೆ ಹೂಗಳನ್ನು ಕೂಡ ನೀವು ಬಳಸ್ಬೋದು. ಇನ್ನು ಹಬ್ಬದ ಹಿಂದಿನ ದಿವಸನೇ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಎಲ್ಲ ಪೂಜಾ ಸಾಮಗ್ರಿಗಳನ್ನು ತೊಳೆದಿಟ್ಕೊಳ್ಳಿ. ಹಾಗೆ ಲಕ್ಷ್ಮೀ ದೇವಿಯ ಫೋಟೋ ಇದ್ದರೆ ಫೋಟೋಗೆ ನೀಟಾಗಿ ಒರೆಸಿ ಅರಿಶಿನ ಕುಂಕುಮವನ್ನು ಇಡಿ. ಹಾಗೆ ಹೂಗಳನ್ನು ಹಾಕಿ ಅಲಂಕಾರ ಮಾಡಿ. ಇನ್ನು ಕಳಸಕ್ಕೆಲ್ಲ ಸೀರೆನ ಹಿಂದಿನ ದಿವಸನೇ ಉಡಿಸಿ ಇಟ್ಕೋಬೋದು. ಆದರೆ ಕಳಸ ಸ್ಥಾಪನೆ ಮಾತ್ರ ಯಾವ ಶುಭ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡ್ತೀರೋ ಆ ಸಮಯದಲ್ಲಿ ಕಳಸ ಸ್ಥಾಪನೆ ಮಾಡಿ ಅನಂತರನೇ ಪೂಜೆ ಮಾಡಬೇಕಾಗತ್ತೆ. ನನ್ನ ಕೇಳೋದಾದರೆ ಬ್ರಾಹ್ಮಿ ಮುಹೂರ್ತ ತುಂಬಾ ಸೂಕ್ತ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ. ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಮಾಡುವಂತಹ ಸಮಯ ಏನಿದೆ ಅದು ತುಂಬಾ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತ ಪ್ರತಿದಿನ ಬೆಳಗಿನ ಜಾವ 3:15 ಶುರುವಾಗಿ 5:30, 5:45ವರೆಗೂ ಕೂಡ ಇರುತ್ತೆ. ಸೂರ್ಯ ಉದಯ ಆಗೋವರೆಗೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು, ತೊಂದರೆ ಇಲ್ಲ. ಪೂರ್ತಿಯಾಗಿ ನೀವು ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮುಗಿಸ್ಬೇಕು ಅನ್ನೋ ಹಾಗೇನಿಲ್ಲ. ನೀವು ದೀಪ ಹಚ್ಚಿ ಪೂಜೆಯನ್ನು ಶುರು ಮಾಡಿದ್ರೆ ಸಾಕು ಅಥವಾ ಕಳಸ ಸ್ಥಾಪನೆ ಮಾಡಿದ್ರೆ ಸಾಕು. ಆನಂತರ ನಿಧಾನವಾಗಿ ನೀವು ಪೂಜೆಯನ್ನು ಮಾಡ್ಕೋಬೋದು. ಫೋಟೋನ ಅಲಂಕಾರ ಮಾಡ್ಕೊಂಡಿದ ನಂತರ 2 ದೀಪಗಳನ್ನು ಎಣ್ಣೆ ಬತ್ತಿ ಹಾಕಿ ದೀಪ ಹಚ್ಚಿ ಅನಂತರ ಹೂವನ್ನು ಇಟ್ಟು ಸ್ವಲ್ಪ ಅಕ್ಷತೆಯನ್ನು ಸಮರ್ಪಿಸಿ ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಹೇಳಿಕೊಂಡು ದೀಪದ ಪೂಜೆಯನ್ನು ಮಾಡ್ಕೋಬೇಕು. ಇನ್ನು ತುಂಬ ಜನ ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತ ಕೇಳ್ತಾರೆ. ಎಷ್ಟು ದೀಪನಾದರೂ ಹಚ್ಬೋದು. ಎಷ್ಟು ದೀಪ ಹಚ್ಚುತ್ತೀರೋ ಅಷ್ಟು ಕೂಡ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಎಷ್ಟು ದೀಪ ಇರುತ್ತೋ ಅಷ್ಟು ದೀಪಗಳನ್ನು ನೀವು ಹಚ್ಕೊಳ್ಳಿ. ಇನ್ನು ಸಾಧ್ಯವಾದರೆ ನಿಮಗೆ ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಪ್ರಯತ್ನ ಪಡಿ. ಒಂದಾದರೂ ತುಪ್ಪದ ದೀಪ ಹಚ್ಚಿ, ತುಂಬ ಒಳ್ಳೆಯದು. ಅನಂತರ ಒಂದು ಪೀಠವನ್ನು ಇಟ್ಟು ಪೀಠದ ಮೇಲೆ ರಂಗೋಲಿಯನ್ನು ಹಾಕೋಬೇಕು. ಅಷ್ಟದಳ ಪದ್ಮ ಅಥವಾ ಕಮಲದ ರಂಗೋಲಿಯನ್ನು ಹಾಕ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಪೀಠದ ಪೂಜೆ ಮಾಡಿಕೊಂಡು ಅದರ ಮೇಲೆ ಒಂದು ಬಾಳೆ ಎಲೆ ಆಗಲಿ ಅಥವಾ ಈ ತಟ್ಟೆಯನ್ನಾಗಲಿ ಇಟ್ಕೋಬೇಕು. ಬೆಳ್ಳಿದಾಗಲಿ, ಹಿತ್ತಾಳೆದಾಗಲಿ, ತಾಮ್ರದಾಗಲಿ ತಟ್ಟೆ ಇಟ್ಕೊಂಡು ತಟ್ಟೆ ತುಂಬ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಅಂತ ಬರೆದು ಅನಂತರ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ನಾವು ಕಳಸ ಯಾವ ಒಂದು ಬಿಂದಿಗೆಯಲ್ಲಿ ಸ್ಥಾಪನೆ ಮಾಡ್ತೀವೋ ಆ ಕಳಸದ ಬಿಂದಿಗೆಯನ್ನು ಇಟ್ಕೋಬೇಕಾಗತ್ತೆ. ನೀವು ಬೆಳ್ಳಿದಿಡ್ತೀರೋ, ಹಿತ್ತಾಳದಿಡ್ತೀರೋ, ತಾಮ್ರದಿಡ್ತೀರೋ ಇಡ್ಬೋದು. ಸ್ಟೀಲ್ ಮಾತ್ರ ಆ ಕಳಸವನ್ನು ಬಳಸೋದಕ್ಕೆ ಹೋಗಬೇಡಿ. ಯಾಕೆ ಬಳಸಬಾರ್ದು ಅಂದರೆ ಸ್ಟೀಲು ಕಬ್ಬಿಣದ ಸಮಾನ, ಹಾಗಾಗಿ ಸ್ಟೀಲ್ ಬಳಸೋದು ಬೇಡ. ಕಳಸದ ಒಳಗಡೆ ಶುದ್ಧವಾಗಿರುವಂತಹ ನೀರನ್ನು ಮೊದಲು ಹಾಕಿ ಅನಂತರ ಮಂಗಳ ದ್ರವ್ಯಗಳನ್ನು ಹಾಕಬೇಕು. ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಹಾಕಿ ಹಾಗೆ ಒಂದು ನಾಣ್ಯವನ್ನು ಹಾಕಬೇಕು. ಅದರ ಜೊತೆ ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳನ್ನು ಕೂಡ ಹಾಕ್ಬೋದು. ಯಾವ ಯಾವ ವಸ್ತುಗಳನ್ನು ಹಾಕಬೇಕು ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ಲಕ್ಷ್ಮೀ ಕಳಸ ಸ್ಥಾಪನೆ ಮಾಡೋದಕ್ಕೆ ಯಾವ ಯಾವ ವಸ್ತುಗಳನ್ನು ಕಳಸದ ಒಳಗಡೆ ಹಾಕಬೇಕು ಅಂತ ವಿಡಿಯೋ ಇದೆ, ಚೆಕ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು. ಈ ರೀತಿ ಕಳಸದ ಒಳಗಡೆ ಎಲ್ಲ ವಸ್ತುಗಳನ್ನು ಹಾಕಿ 2 ಕೈಯಿಂದ ಮುಚ್ಚಿಡಿದು ಗಂಗೆಯನ್ನು ಪ್ರಾರ್ಥನೆ ಮಾಡಿ ಆ ನೀರಿನಲ್ಲಿ ಹೂವನ್ನು ಅದ್ದುಕೊಂಡು ನಾವು ಯಾವ್ಯಾವ ಪೂಜಾ ವಸ್ತುಗಳನ್ನು ಇಟ್ಕೊಂಡಿರ್ತೀವೋ ಅದಕ್ಕೆಲ್ಲ ಪ್ರೋಕ್ಷಣೆ ಮಾಡಬೇಕು. ಅನಂತರ 5 ವೀಳ್ಯದೆಲೆ ಆಗಲಿ ಅಥವಾ ಮಾವಿನ ಎಲೆ ಆಗಲಿ ಇಟ್ಕೊಂಡು ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿರೋಂಥ ತೆಂಗಿನಕಾಯನ್ನು ಕಳಸದ ಒಳಗಡೆ ಇಡಬೇಕು. ಲಕ್ಷ್ಮಿಯ ಮುಖವಾಡ ಅಥವಾ ಮುಖಪದ್ಮ ಇಲ್ಲದೆ ಇರೋರು ಬರೀ ಕಾಯನ್ನು ಇಟ್ಟು ಪೂಜೆ ಮಾಡ್ಬೋದು. ಮುಖವಾಡ ಇದ್ದರೆ ನೀವು ಮುಖವಾಡ ಹಾಕಿ ಪೂಜೆ ಮಾಡ್ಬೋದು. ಹಾಗೆ ಮಾಂಗಲ್ಯ ಇದ್ದರೆ ನಿಮ್ಮ ಮನೆಯಲ್ಲಿ ಮಾಂಗಲ್ಯ ಹಾಕಿ, ಇಲ್ಲದೆ ಇರೋರು ಅರಿಶಿಣದ ಕೊಂಬನ್ನು ಕಟ್ಟಿ. ಅದಾದ ನಂತರ ನೀವು ಲಕ್ಷ್ಮಿಗೆ ಅಂತ ತಂದಿರೋಂಥ ಸೀರೆಯನ್ನು ಕಳಸಕ್ಕೆ ಉಡಿಸ್ಕೋಬೋದು. ಅಥವಾ ಹಿಂದಿನ ದಿವಸನೇ ಕಳಸಕ್ಕೆ ಸೀರೆ ಉಡಿಸಿದ್ರೂ ಕೂಡ ಮಾರನೇ ದಿವಸಕ್ಕೆ ಕಳಸಕ್ಕೆ ಹಾಕುವಂಥ ವಸ್ತುಗಳನ್ನೆಲ್ಲ ಹಾಕಿ ನೀವು ಪೂಜೆಯನ್ನು ಮಾಡ್ಬೋದು.
ನಾನಿಲ್ಲಿ ನಿಮಗೆ ಸಿಂಪಲ್ಲಾಗಿ ತೋರಿಸೋದಕ್ಕೆ ಅಂತ ಬ್ಲೌಸ್ ಪೀಸಿಂದ ಕಳ್ಸೋಕ್ಕೆ ಸೀರೆಯನ್ನು ಉಡ್ಸ್ಕೊಂಡಿದ್ದೀನಿ. ಅನಂತರ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಒಡವೆಗಳನ್ನು ಹಾಕ್ಬೋದು. ಆರ್ಟಿಫಿಷಿಯಲ್ ಹಾಕ್ಬೋದಾ, ಚಿನ್ನದ ಒಡವೆನೇ ಹಾಕಬೇಕಂತ ಕೇಳ್ತಾ ಇರ್ತಾರೆ. ಹಾಗೇನಿಲ್ಲ, ನಿಮ್ಮ ಹತ್ರ ಆರ್ಟಿಫಿಷಿಯಲ್ ಇದ್ದರೆ ಆರ್ಟಿಫಿಷಿಯಲ್ ಹಾಕ್ಬೋದು, ಅಥವಾ ಚಿನ್ನದಿದ್ದರೆ ಚಿನ್ನದ್ದನ್ನೇ ಹಾಕ್ಬೋದು. ನೋಡಿ, ಲಕ್ಷ್ಮೀ ಪೂಜೆ ಮಾಡುವಾಗ ಲಕ್ಷ್ಮಿಗೆ ಚಿನ್ನದ್ದನ್ನು ಹಾಕಿ ಪೂಜೆ ಮಾಡೋದಲ್ಲ, ನಿಮ್ಮಲ್ಲಿ ಇರ್ತಕ್ಕಂಥ ಚಿನ್ನದ ಒಡವೆನ ನೀವು ಹಾಕ್ಕೊಂಡು ಪೂಜೆ ಮಾಡಬೇಕು. ಮನೆಯಲ್ಲಿರ್ತಕ್ಕಂಥ ಲಕ್ಷ್ಮಿ ನೀವೇ ಆಗಿರೋದ್ರಿಂದ ನೀವು ಕೂಡ ಲಕ್ಷ್ಮಿ ಥರನೇ ಅಲಂಕಾರ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಲಕ್ಷ್ಮಿಯ ಮುಖವಾಡನೂ ಕೂಡ ಸುಂದರವಾಗಿ ಅಲಂಕಾರ ಮಾಡಿ ಅರಿಶಿನ ಕುಂಕುಮವನ್ನು ಇಟ್ಟು, ಕೆನ್ನೆಗೆ ಅರಿಶಿನ ಇಟ್ಟು, ಹಣೆ ಕುಂಕುಮವನ್ನು ಇಟ್ಟು ಅದನ್ನು ತೆಂಗಿನಕಾಯಿಗೆ ಹಾಕ್ಕೊಂಡಿದ್ದೀನಿ. ಅನಂತರ ಮಲ್ಲಿಗೆ ಹಾರ, ಈ ಹಾರವನ್ನು ನನ್ನ ಕೈಯಾರೆ ಮಾಡಿರೋವಂಥದ್ದು. ಆ ಹಾರವನ್ನು ಕೂಡ ಲಕ್ಷ್ಮಿಗೆ ಹಾಕಿದ್ದೀನಿ. ಪ್ರತಿ ವರ್ಷವೂ ಕೂಡ ಲಕ್ಷ್ಮಿಗೆ ಕೈಯಾರೆ ಮಲ್ಲಿಗೆ ಹಾರವನ್ನು ಮಾಡುವಂಥ ಪದ್ಧತಿ ನಮ್ಮ ಮನೆಯಲ್ಲಿ ನಾನು ಬೆಳೆಸ್ಕೊಂಡು ಬಂದಿದ್ದೀನಿ. ಹಾಗಾಗಿ ಈ ಸಲವೂ ಕೂಡ ಚಿಕ್ಕದಾಗಿ ಹಾರವನ್ನು ಮಾಡಿ ಹಾಕಿದ್ದೀನಿ. ಈ ಹಾರವನ್ನು ಹೇಗೆ ಮಾಡೋದು ಅಂತ ನನ್ನ ಇನ್ನೊಂದು ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ಚೆಕ್ ಮಾಡಿ. ಕಮಲದಲ್ಲೇ ನಿವಾಸ ಮಾಡುವಂಥ ಲಕ್ಷ್ಮೀ ದೇವಿ, ಹಾಗಾಗಿ ಕಮಲವಾಸಿನಿ ಲಕ್ಷ್ಮೀ ದೇವಿಗೆ ಕಮಲದ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ. ಉಡಿಸಿರೋವಂಥ ಆ ಬ್ಲೌಸ್ ಪೀಸ್ಗೂ ಹಾಗೆ ಆ ಒಂದು ಕಮಲದ ಹೂಗೂ ತುಂಬಾ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಸೆಟ್ ಆಗ್ತಾಯಿತ್ತು. ಇನ್ನು ಲಕ್ಷ್ಮಿ ಅಲಂಕಾರಕ್ಕೆ ಬಂದರೆ ನೀವು ಯಾವ ರೀತಿ ಅಲಂಕಾರ ನಿಮಗೆ ಮಾಡಬೇಕು ಅಂತ ಅನಿಸುತ್ತೋ ಆ ರೀತಿ ಅಲಂಕಾರ ಮಾಡ್ಬೋದು. ಆಕೆ ಅಲಂಕಾರ ಪ್ರಿಯೆ, ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀರೋ ಅಷ್ಟು ಕೂಡ ಅವಳಿಗೆ ಇಷ್ಟ ಆಗುತ್ತೆ. ಇನ್ನು ಇವಾಗ ನಾನು ಬಳೆಗಳನ್ನು ಕೈಗೆ ಹಾಕೋದಕ್ಕಾಗಲ್ಲ, ಕೈನ ನಾನು ಮಾಡಿಲ್ಲ. ಹಾಗಾಗಿ ಲಕ್ಷ್ಮೀ ದೇವಿಯ ಬಲಭಾಗ ಹಾಗೆ ಎಡಭಾಗದಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಹಣ್ಣುಗಳನ್ನು ನೈವೇದ್ಯಕ್ಕೆ ಅಂತ ಇಡ್ತಾ ಇದ್ದೀನಿ. ಹಾಗೆ ಮಡ್ಲಕ್ಕಿ ಸಾಮಾನವನ್ನು ಕೂಡ ಇಡಬೇಕು. ಮಡ್ಲಕ್ಕಿಯನ್ನು ಯಾವ್ಯಾವ ವಸ್ತುಗಳನ್ನು ಇಡಬೇಕು ಅಂತ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಒಂದು ಪೂರ್ಣ ಫಲವನ್ನು ಇಡಬೇಕು, ತೆಂಗಿನಕಾಯಿ ಇಡಲೇಬೇಕು. ಅದಾದ ನಂತರ ಇವಾಗ ಅಭಿಷೇಕವನ್ನು ಶುರು ಮಾಡೋಣ. ನಿಮ್ಮ ಮನೆಯಲ್ಲಿ ಯಾವ್ಯಾವ ವಿಗ್ರಹ ಇರುತ್ತೋ ಆ ವಿಗ್ರಹಗಳನ್ನೆಲ್ಲ ಇಟ್ಕೊಂಡು ಅಭಿಷೇಕ ಮಾಡ್ಬೋದು. ವಿಗ್ರಹ ಇಲ್ಲ, ಬರೀ ನಾವು ಗಣಪತಿ ಲಕ್ಷ್ಮೀ ವಿಗ್ರಹ ಇದೆ ಅಂದರೆ ಅವೆರಡಕ್ಕೇ ಅಭಿಷೇಕವನ್ನು ಮಾಡ್ಬೋದು. ಅಕಸ್ಮಾತ್ ವಿಗ್ರಹನೇ ಇಲ್ಲ ಅಂತಂದರೆ ಪಂಚಾಮೃತನೆಲ್ಲ ಒಂದು ಹೂವಿನಲ್ಲಿ ಅದ್ದುಕೊಂಡು ನೀವು ಕಳಸಕ್ಕೆ ಪ್ರೋಕ್ಷಣೆ ಮಾಡಿದ್ರೂ ಸಾಕು, ಅಲ್ಲಿಗೆ ಅಭಿಷೇಕ ಮಾಡ್ದಂಗೆ ಆಗುತ್ತೆ. ಅಭಿಷೇಕ ಮಾಡೋದಕ್ಕೆ ಇವಾಗ ನಾನು ಗಣಪತಿ ಹಾಗೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಟ್ಕೊಂಡಿದ್ದೀನಿ. ಈ ವಿಗ್ರಹಗಳಿಗೆ ಮೊದಲು ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕು. ಅಂದರೆ ಶುದ್ಧವಾಗಿರುವಂಥ ನೀರಿನಲ್ಲಿ ಅಭಿಷೇಕವನ್ನು ಮಾಡಬೇಕು. ಆನಂತರ ಮಂಗಳ ದ್ರವ್ಯಗಳಿಂದ, ಅನಂತರ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕಾಗತ್ತೆ. ಪಂಚಾಮೃತ ಅಂತ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಗೆ ಡ್ರೈ ಫ್ರೂಟ್ಸ್ಗಳು, ಹಣ್ಣುಗಳನ್ನು ಕೂಡ ನೀವು ಹಾಕಿ ಪೂಜೆಯನ್ನು ಮಾಡ್ಬೋದು. ಹಾಗೆ ಎಳನೀರಿಂದನೂ ಕೂಡ ಅಭಿಷೇಕವನ್ನು ಮಾಡ್ಬೋದು. ನೀವು ಇನ್ನು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡುವಾಗ ಸಪ್ರೇಟಾಗಿ ಎಲ್ಲ ವಸ್ತುಗಳನ್ನು ತಗೊಂಡು ಅಭಿಷೇಕ ಮಾಡೋದ್ರ ಬದಲು ಈ ರೀತಿ ಒಂದೇ ಲೋಟಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಎಲ್ಲದನ್ನು ಕೂಡ ಹಾಕಿ ಒಂದೇ ಸಲ ಅಭಿಷೇಕವನ್ನು ಮಾಡ್ಬೋದು. ತುಂಬಾ ಸುಲಭ ಇದು, ಹಾಗಾಗಿ ತಿಳಿಸ್ಕೊಡ್ತಾ ಇರೋದು. ಜಾಸ್ತಿ ವಿಗ್ರಹಗಳಿದ್ದರೆ ಆಲೆ ಸಪ್ರೇಟಾಗಿ, ಮೊಸರೆ ಸಪ್ರೇಟಾಗಿ ಇಟ್ಕೊಂಡು ಅಭಿಷೇಕವನ್ನು ಮಾಡಿ, ಕೇವಲ ಒಂದು ವಿಗ್ರಹ ಇದೆ, 2 ವಿಗ್ರಹ ಇದೆ ಅಂತ ಅನ್ನುವಾಗ ಈ ರೀತಿ ಎಲ್ಲ ವಸ್ತುಗಳನ್ನು ಒಂದೇ ಲೋಟದಲ್ಲಿ ಅಥವಾ ಒಂದೇ ಪಾತ್ರೆಯಲ್ಲಿ ಹಾಕ್ಕೊಂಡು ನೀವು ಅಭಿಷೇಕವನ್ನು ಮಾಡ್ಬೋದು. ಅಭಿಷೇಕ ಮಾಡಿರುವಂಥದ್ದನ್ನು ನೀವು ನೈವೇದ್ಯವಾಗಿ ಪೂಜೆ ಆದಮೇಲೆ ಸ್ವೀಕಾರ ಮಾಡ್ಬೋದು. ಅಭಿಷೇಕ ಆದ ನಂತರ ವಿಗ್ರಹಗಳನ್ನು ನೀಟಾಗಿ ತೊಳ್ಕೊಂಡು ಬಟ್ಟೆಯಲ್ಲಿ ಒರೆಸಿ ಅರಿಶಿನ ಕುಂಕುಮ ಗಂಧದಿಂದ ಅಲಂಕಾರ ಮಾಡಿ ಇವಾಗ ಮೊದಲಿಗೆ ಗಣಪತಿ ಪೂಜೆಯನ್ನು ಆರಂಭ ಮಾಡೋಣ. ಯಾವುದೇ ಪೂಜೆ ಆಗಿರ್ಬೋದು, ಗಣಪತಿ ಪೂಜೆಯನ್ನು ಮಾಡಿ ಆನಂತರನೇ ನಾವು ಮುಖ್ಯವಾಗಿ ಯಾವ ವ್ರತವನ್ನು ಮಾಡ್ತಾ ಇರ್ತೀವೋ ಆ ವ್ರತಕ್ಕೆ ಹೋಗಬೇಕಾಗತ್ತೆ. ಹಾಗಾಗಿ ಇಲ್ಲಿ ಗಣಪತಿ ವಿಗ್ರಹಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಪಂಚೋಪಚಾರ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಗಣಪತಿಗೆ ಎಲ್ಲ ಮಂಗಳ ದ್ರವ್ಯಗಳನ್ನು ಅರ್ಪಿಸಿ ಹೂಗಳನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಹಾಗೆ ಜನಿವಾರವನ್ನು ಕೂಡ ಹಾಕಬೇಕು. ಅನಂತರ ಧೂಪವನ್ನು ತೋರಿಸ್ಬೇಕು, ಆರತಿಯನ್ನು ಮಾಡಬೇಕು, ನೈವೇದ್ಯವನ್ನು ಮಾಡಬೇಕು. ಇದನ್ನೇ ಪಂಚೋಪಚಾರ ಪೂಜೆ ಅನ್ನೋದು. ನೈವೇದ್ಯಕ್ಕೆ ಬೆಲ್ಲದ ತುಂಡು ಅಥವಾ ಒಂದು ಸ್ವಲ್ಪ ಏನಾದರೂ ಸಕ್ಕರೆ, ಕಲ್ಸಕ್ಕರೆ ಇಟ್ಟು ನೈವೇದ್ಯ ಮಾಡ್ಬೋದು ಗಣಪತಿಗೆ. ಸರಳವಾಗಿ ಎಲ್ಲರಿಗೂ ಗೊತ್ತಿರೋವಂಥ ಗಣಪತಿ ಸ್ತೋತ್ರವನ್ನು ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡಿ. ಗಣಪತಿ ವಿಗ್ರಹ ಇಲ್ಲದೆ ಇರೋರು ಏನು ಮಾಡಬೇಕು ಅಂತಂದರೆ ಅರ್ಶಿನದಿಂದ ಗಣಪತಿಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ, ಅಥವಾ ಸಗಣಿಯಿಂದ ಮಾಡಿ ಪೂಜೆ ಮಾಡಿ, ಅಥವಾ ಅದು ಸಾಧ್ಯ ಆಗಿಲ್ಲ ಅಂತಂದರೆ ಗುಂಡಡಿಕೆ ಬರುತ್ತಲ್ಲ ಅದನ್ನೇ ಗಣಪತಿ ಅಂತ ಹೇಳಿ ಒಂದು ವೀಳ್ಯದೆಲೆ ಮೇಲೆ ಸ್ಥಾಪನೆ ಮಾಡಿ ಅದಕ್ಕೂ ಕೂಡ ಪೂಜೆಯನ್ನು ಮಾಡ್ಬೋದು. ಇವಾಗ ಗಣಪತಿ ಪೂಜೆ ಮುಗಿದಿದೆ, ಲಕ್ಷ್ಮೀ ಪೂಜೆಗೆ ಹೋಗೋಣ. ಲಕ್ಷ್ಮೀ ದೇವಿಯ ಕಳಸಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಎರಡೂ ಕೈಯಿಂದ ಕಳಸವನ್ನು ಹಿಡಿದು ಇವತ್ತಿನ ದಿವಸ ನಾನು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾಯಿದ್ದೀನಿ.
ನಮ್ಮ ಮನೆಗೆ ಬಂದು ಇವತ್ತಿನ ನನ್ನ ಪೂಜೆಯನ್ನು ಸ್ವೀಕರಿಸು, ನಾನು ಕೊಡುವಂಥ ನೈವೇದ್ಯವನ್ನು ಸ್ವೀಕರಿಸು, ನಾನು ಕೊಡುವಂಥ ಮಡ್ಲಕ್ಕಿಯನ್ನು ಸ್ವೀಕರಿಸು ಅಂತ ಹೇಳಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಆ ಕಳಸದ ಒಳಗಡೆ ಸ್ಥಾಪನೆ ಮಾಡಬೇಕಾಗತ್ತೆ. ಮಂತ್ರ ಸಮೇತವಾಗಿ ನೀವು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು ಅಂತಂದರೆ ವರಮಹಾಲಕ್ಷ್ಮಿ ವ್ರತದ ಪುಸ್ತಕವನ್ನು ನೀವು ಇಟ್ಕೊಂಡು ಒಂದೊಂದೇ ಮಂತ್ರವನ್ನು ಹೇಳಿಕೊಂಡು ನೀವು ಪೂಜೆ ಮಾಡ್ಬೋದು. ಅಥವಾ ಇನ್ನೂ ಸರಳವಾಗಿ ನೀವು ಪೂಜೆ ಮಾಡ್ಕೋಬೇಕು ಅಂತಂದರೆ ವರಮಹಾಲಕ್ಷ್ಮಿ ವ್ರತದ ಆಡಿಯೋ ಕ್ಲಿಪ್ಪು ನಿಮಗೆ ಎಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ. ಆ ಆಡಿಯೋನ ಹಾಕ್ಕೊಂಡು ಅದರಲ್ಲಿ ಪುರೋಹಿತರು ಮಂತ್ರವನ್ನು ಹೇಳ್ತಾ ಇರ್ತಾರೆ, ಯಾವ ರೀತಿ ಏನೇನು ಮಾಡಬೇಕು ಅಂತ ತಿಳಿಸ್ತಾ ಇರ್ತಾರೆ. ಆ ರೀತಿ ಪೂಜೆ ಮಾಡ್ಬೋದು. ನಾನು ಕೂಡ ಪ್ರತಿ ವರ್ಷ ಅದೇ ರೀತಿ ವ್ರತವನ್ನು ಆಚರಣೆ ಮಾಡ್ತೀನಿ. ಇನ್ನು ಇವಾಗ ಅಭಿಷೇಕ ಮಾಡಿ ತೆಗೆದಿಟ್ಕೊಂಡಿರುವಂಥ ಲಕ್ಷ್ಮೀ ವಿಗ್ರಹಕ್ಕೂ ಕೂಡ ಅರ್ಶಿನ ಕುಂಕುಮ ಅಕ್ಷತೆ ಹಾಗೆ ಹೂವನ್ನು ಅರ್ಪಿಸಿ ಅರ್ಚನೆ ಮಾಡೋದಕ್ಕೆ ಅಂತ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಇವಾಗ ವರಮಹಾಲಕ್ಷ್ಮಿ ವ್ರತದ ಪುಸ್ತಕದಲ್ಲಿ ಅಂಗಪೂಜೆ, ಪತ್ರೆ ಪೂಜೆ ಹಾಗೆ ಹೂಗಳನ್ನು ಹಾಕ್ತಾ ಪೂಜೆ ಮಾಡುವಂಥದ್ದು ಇದೆ. ನೋಡಿ, ನೀವಿಲ್ಲಿ ಮಂತ್ರವನ್ನು ನೋಡ್ತಾ ಇರ್ಬೋದು. ಮೊದಲು ನಾವು ಲಕ್ಷ್ಮೀ ದೇವಿಯ ದ್ವಾರಪಾಲಕರನ್ನು ಪೂಜೆ ಮಾಡಬೇಕು, ಆನಂತರ ಪೀಠ ಪೂಜೆಯನ್ನು ಮಾಡಬೇಕು, ಆಮೇಲೆ ಅಂಗಪೂಜೆಯನ್ನು ಮಾಡಬೇಕಾಗತ್ತೆ. ಅದಾದ ನಂತರ ಲಕ್ಷ್ಮಿಗೆ ವಿವಿಧ ಪತ್ರೆಗಳಿಂದ ಅರ್ಚನೆಯನ್ನು ಮಾಡಬೇಕು, ವಿವಿಧ ಹೂಗಳಿಂದ ಅರ್ಚನೆಯನ್ನು ಮಾಡಬೇಕು. ಅನಂತರ ಅಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮಾರ್ಚನೆ ಕೂಡ ಮಾಡ್ಬೋದು. ಸುಮಾರು ರೀತಿಯಾದಂಥ ಪತ್ರೆಗಳು, ಹೂಗಳು ಎಲ್ಲವೂ ಕೂಡ ಇರುತ್ತೆ. ಎಲ್ಲದನ್ನು ತೊಗೊಂಡು ಬಂದು ನಾವು ಪೂಜೆ ಮಾಡೋದಕ್ಕಾಗಲ್ಲ. ನಿಮಗೆ ಎಷ್ಟು ಸಿಗುತ್ತೋ ಅಷ್ಟನ್ನು ತೊಗೊಂಡು ಬಂದು ನೀವು ಅರ್ಚನೆಯನ್ನು ಮಾಡ್ಬೋದು. ಪತ್ರೆಗಳಲ್ಲಿ ಹೇಳೋದಾದರೆ ಮರುಗ, ದವನ, ಮಂಜಪತ್ರೆ, ಪನ್ನೀರ್ ಪತ್ರೆ, ಬಿಲ್ವ ಪತ್ರೆ, ಗರಿಕೆ, ತುಳಸಿ, ದಾಳಿಂಬೆ ಪತ್ರೆ, ಸೇವಂತಿಗೆ ಪತ್ರೆ, ಈ ರೀತಿ ಎಲ್ಲ ಪತ್ರೆಗಳನ್ನು ನೀವು ಹಾಕಿ ಪೂಜೆಯನ್ನು ಮಾಡ್ಬೋದು. ಇನ್ನು ಹೂಗಳಲ್ಲಿ ಹೇಳೋದಾದರೆ ಮಲ್ಲಿಗೆ, ಸೇವಂತಿಗೆ, ಸಂಪಿಗೆ, ಸುಗಂಧರಾಜ, ಕಣಗ್ಲೆ, ಕೇದಿಗೆ, ಈ ರೀತಿ ಯಾವ್ಯಾವ ಹೂವು ಸಿಗುತ್ತೋ ನಿಮಗೆ ಆ ಹೂಗಳನ್ನೆಲ್ಲ ಲಕ್ಷ್ಮೀ ದೇವಿಗೆ ಅರ್ಪಿಸಿ ಅರ್ಚನೆಯನ್ನು ಮಾಡಬೇಕಾಗತ್ತೆ. ಅದಾದ ನಂತರ ನೀವು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆ ಕೂಡ ಮಾಡ್ಬೋದು. ಅಂದರೆ ಕುಂಕುಮಾರ್ಚನೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ಹಿಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಲಕ್ಷ್ಮಿ ವಿಗ್ರಹಕ್ಕೇ ನೀವು ಉಂಗುರದ ಬೆರಳಿನಿಂದ ಕುಂಕುಮ ಹಾಕ್ತಾ ಅರ್ಚನೆ ಮಾಡ್ಬೋದು. ವಿಗ್ರಹ ಇಲ್ಲದೆ ಇರೋರು ವೀಳ್ಯದೆಲೆ ಮೇಲೆ ಒಂದು ನಿಂಬೆಹಣ್ಣನ್ನಾಗಲಿ ಅಥವಾ ಒಂದು ನಾಣ್ಯವನ್ನಾಗಲಿ ಇಟ್ಕೊಂಡು ಅದಕ್ಕೇ ನೀವು ಅರ್ಚನೆ ಮಾಡ್ತಾ ಹೋಗ್ಬೋದು. ಆ ಅರ್ಚನೆ ಮಾಡಿರುವಂಥ ಕುಂಕುಮವನ್ನು ಪ್ರತಿನಿತ್ಯ ನೀವು ಹಣೆಗೆ ಧರಿಸ್ಬೋದು. ಹಾಗೆ ಮನೆಗೆ ಬರುವಂಥ ಮುತ್ತೈದೆಯರಿಗೂ ಕೂಡ ಆ ಕುಂಕುಮವನ್ನು ಕೊಡ್ಬೋದು. ಇನ್ನು ಅರ್ಚನೆ ಎಲ್ಲ ಆದ ನಂತರ ಧೂಪವನ್ನು ಮಾಡಬೇಕು. ಧೂಪ ಆದಮೇಲೆ ವ್ರತದ ಪ್ರಮುಖವಾದಂತಹ ಘಟ್ಟ ಅದೇನೆಂದರೆ ವ್ರತದ ದಾರದ ಪೂಜೆಯನ್ನು ಮಾಡಬೇಕು. ವರಮಹಾಲಕ್ಷ್ಮಿ ವ್ರತದಲ್ಲಿ ಕೈಗೆ ಕಟ್ಕೊಳ್ಳುವಂಥ ಕಂಕಣ ಅಥವಾ ವ್ರತದ ದಾರವನ್ನು ಯಾವ ರೀತಿ ತಯಾರು ಮಾಡಬೇಕು, ಎಷ್ಟು ಎಳೆ ದಾರವನ್ನು ತಗೋಬೇಕು, ಎಷ್ಟು ಗಂಟುಗಳನ್ನು ಹಾಕಬೇಕು ಅಂತ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಆ ವಿಡಿಯೋನ ನೋಡಿ. ಪೂರ್ಣ ವಿವರವನ್ನು ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. 12 ಎಳೆ 12 ಗಂಟುಗಳನ್ನು ಹಾಕಿರುವಂಥ ದಾರಕ್ಕೆ ಒಂದು ಹೂವನ್ನು ಕಟ್ಟಿ ಅದಕ್ಕೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ 12 ಗಂಟುಗಳಿಗೂ 12 ಲಕ್ಷ್ಮಿಯರ ಹೆಸರನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು. ಅದು ಕೂಡ ಆ ಪುಸ್ತಕದಲ್ಲೇ ಇದೆ, ದೋರದಾರ ಸ್ಥಾಪನೆ ಅಂತ. ಅದಾದ ನಂತರ ಪೂಜೆ ಆದಮೇಲೆ ಆ ದಾರವನ್ನು ನಿಮ್ಮ ಕೈಗೆ ಕಟ್ಸ್ಕೋಬೇಕು. ನಿಮ್ಮ ಯಜಮಾನರ ಕೈಯಲ್ಲಾಗಲಿ ಅಥವಾ ಮುತ್ತೈದೆಯರ ಕೈಯಲ್ಲಾಗಲಿ ನಿಮ್ಮ ಕೈಗೆ ಆ ವ್ರತದ ದಾರವನ್ನು ಕಟ್ಕೊಂಡು ಅನಂತರ ನೀವು ಲಕ್ಷ್ಮೀ ದೇವಿಗೆ ಧೂಪವನ್ನು ತೋರಿಸಿ ನೈವೇದ್ಯವನ್ನು ಮಾಡಿ ಅನಂತರ ಆರತಿಯನ್ನು ಮಾಡಬೇಕು. ಇನ್ನು ದೇವಿಗೆ ನೈವೇದ್ಯವನ್ನು ನೀವು ಕೇಳೋದಾದರೆ ಬೆಳಗ್ಗೆನೇ ಪೂಜೆ ಮಾಡ್ತಾಯಿದ್ದೀರ ಅಂದರೆ ಹಣ್ಣನ್ನು, ಹಾಲನ್ನು ಇಟ್ಟು ನೈವೇದ್ಯ ಮಾಡಿ. ಅದಾದಮೇಲೆ ನೀವು ಬೇಕಿದ್ರೆ ಒಬ್ಬಟ್ಟಾಗಲಿ ಅಥವಾ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಸಿಹಿ ನೈವೇದ್ಯ ಮಾಡಿ ದೇವರಿಗೆ ನೈವೇದ್ಯ ಮಾಡ್ಬೋದು. ಬೆಳಗ್ಗೆನೇ ಕೆಲವರಿಗೆ ಅಷ್ಟು ಬೇಗ ಒಬ್ಬಟ್ಟೆಲ್ಲ ಮಾಡಿ ನೈವೇದ್ಯ ಮಾಡೋದಕ್ಕಾಗಲ್ಲ. ಅಂಥವರು ಒಂದು 3 ಥರ 5 ಥರ ಹಣ್ಣನ್ನು ಇಟ್ಟು ನೈವೇದ್ಯ ಮಾಡ್ಬೋದು, ಹಸಿ ಹಾಲನ್ನು ಇಟ್ಟು ನೈವೇದ್ಯ ಮಾಡ್ಬೋದು. ಅದಾದಮೇಲೆ ನಿಮ್ಗೆ ಯಾವಾಗ ಮಾಡೋದಕ್ಕಾಗುತ್ತೋ ಒಬ್ಬಟ್ಟನ್ನಾಗಲಿ ಅಥವಾ ಏನು ನೈವೇದ್ಯ ಮಾಡೋಕ್ಕಾಗುತ್ತೋ ಅದನ್ನು ಮಾಡಿಟ್ಟು ಮತ್ತೊಂದು ಸಲ ಪೂಜೆಯನ್ನು ಮಾಡ್ಬೋದು. ಒಬ್ಬಟ್ಟನ್ನು ಬಿಟ್ಟು ಏನೇನು ಪೂಜೆ ನಾವು ನೈವೇದ್ಯಕ್ಕೆ ಇಡ್ಬೋದು ಅಂತಂದರೆ ಪಾನಕ ಇಡ್ಬೋದು, ಕೋಸಂಬರಿ ಇಡ್ಬೋದು, ನಿಂಬೆಹಣ್ಣಿನ ಚಿತ್ರಾನ್ನವನ್ನು ಇಡ್ಬೋದು, ಮೊಸರನ್ನ ಇಡ್ಬೋದು, ಹಾಗೆ ಪೊಂಗಲ್ ಇಡ್ಬೋದು, ಕೇಸರಿ ಬಾತ್ ಇಡ್ಬೋದು, ಪಾಯಸ ಇಡ್ಬೋದು, ಸಜ್ಜಿಗೆಯನ್ನು ಇಡ್ಬೋದು. ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ದೇವಿಗೆ ನೈವೇದ್ಯವನ್ನು ಮಾಡ್ಬೋದು. ನೈವೇದ್ಯ ಆದ ನಂತರ ಇವಾಗ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಿ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಹಿಡ್ಕೊಂಡು ದೇವಿಯನ್ನು ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಏನೇನಿರುತ್ತೋ ಆ ಕೋರಿಕೆಗಳನ್ನೆಲ್ಲ ದೇವರ ಹತ್ರ ಹೇಳಿ ಅಕ್ಷತೆ ಮತ್ತು ಹೂವನ್ನು ದೇವಿಗೆ ಸಮರ್ಪಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಅನಂತರ ನೀವು ಸಂಜೆ ಮುತ್ತೈದೆಯರನ್ನೆಲ್ಲ ಕರೆದ ಮೇಲೆ ಅವ್ರಿಗೆ ತಾಂಬೂಲವನ್ನು ಕೊಟ್ಟು ಕಳಿಸಿ ಕೆಂಪಾರತಿಯನ್ನು ಮಾಡಬೇಕಾಗತ್ತೆ. ಬೆಳಗ್ಗೆ ಒಂದು ಸಲ ಕೆಂಪಾರತಿ ಮಾಡಿ ಪೂಜೆ ಎಲ್ಲ ಮುಗಿದ್ಮೇಲೆ ಸಂಜೆ ಒಂದು ಸಲ ಕೆಂಪಾರತಿ ಮಾಡಿ. ಯಾಕಂದರೆ ನಾವು ತುಂಬ ಏನೇನೆಲ್ಲ ಹೇಳಿ ಹೊಗಳಿ ದೇವಿಗೆ ಅರ್ಚನೆ ಮಾಡಿರ್ತೀವಲ್ವ, ಹಾಗಾಗಿ ಆಕೆಗೆ ದೃಷ್ಟಿ ಆಗಿರುತ್ತೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ನೀರಿಗೆ ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ಒಂದು ಹೂವನ್ನು ಇಟ್ಟು
ಹೂವಿನ ಬದಲಾಗಿ ಕೆಲವರು ವೀಳ್ಯದೆಲೆಯನ್ನು ಇಡ್ತಾರೆ. ನೀವು ವೀಳ್ಯದೆಲೆ ಕೂಡ ಇಟ್ಕೊಂಡು ಆರತಿ ಮಾಡ್ಬೋದು. ಆನಂತರ 2 ದೀಪಗಳನ್ನು ಇಟ್ಟು ದೀಪಗಳಿಗೆ ತುಪ್ಪದ ಬತ್ತಿಯನ್ನು ಹಾಕಬೇಕು. ತುಪ್ಪದ ಬತ್ತಿ ಹಾಕಿ ನೀವು ಆರತಿಯನ್ನು ಮಾಡಬೇಕಾಗತ್ತೆ. ಲಕ್ಷ್ಮಿಗೆ ಆರತಿಯನ್ನು ಮಾಡುವಾಗ ನೀವು ಲಕ್ಷ್ಮಿಯ ಹಾಡುಗಳನ್ನು ಹೇಳಿಕೊಂಡು ಆರತಿ ಮಾಡಿ. ಮೂಕವಾಗಿ ಆರತಿ ಮಾಡೋದಕ್ಕೆ ಹೋಗಬೇಡಿ. 2 ಕೈಯಲ್ಲಿ ಆರತಿ ತಟ್ಟೆಯನ್ನು ಇಟ್ಕೊಂಡು 3 ಸಲ ಆರತಿಯನ್ನು ಮಾಡಿ. ಹಾಗೆ 3 ಸಲ ಮೇಲಿಂದ ಕೆಳಗಡೆ ದೃಷ್ಟಿಯನ್ನು ನಿವಾಳಿಸಿ ಆ ದೃಷ್ಟಿ ನೀರೇನಿದೆ ಕೆಂಪು ನೀರು, ಆ ನೀರಲ್ಲಿ ಹೂವನ್ನು ಅದ್ಕೊಂಡು ಸ್ವಲ್ಪ ಕಳಸಕ್ಕೆ, ಫೋಟೋಗೆ, ಹಾಗೆ ಗಣಪತಿ ಮತ್ತು ಲಕ್ಷ್ಮಿ ವಿಗ್ರಹ ಇಟ್ಕೊಂಡಿದ್ದೀವಲ್ಲ ಆ ವಿಗ್ರಹಕ್ಕೆ ಪ್ರೋಕ್ಷಣೆ ಮಾಡಿ. ನಾನು ಮೊದಲೇ ಹೇಳೋದು ಮರೆತುಬಿಟ್ಟೆ. ನಿಮಗೇನಾದರೂ ಲಕ್ಷ್ಮೀ ವಿಗ್ರಹ ಮನೇಲಿ ಇರಲಿಲ್ಲ ಅಂತಂದರೆ ನೀವು ಪತ್ರೆಯನ್ನು ಹಾಗೆ ಹೂವನ್ನು ಎಲ್ಲಿಗೆ ಅರ್ಚನೆ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರ. ಫೋಟೋಗಾಗಲಿ ಅರ್ಚನೆ ಮಾಡ್ಬೋದು. ಫೋಟೋನೂ ಇಲ್ಲ ಅಂತಂದರೆ ಕಳಸ ಸ್ಥಾಪನೆ ಮಾಡಿರ್ತೀರಲ್ವ, ಕಳಸಕ್ಕೆ ಮುಖವಾಡ ಎಲ್ಲ ಹಾಕಿ ಅಥವಾ ಮುಖವಾಡ ಇಲ್ದಿರೋರು ಬರೀ ಕಾಯನ್ನು ಇಟ್ಟು ಕಳಸ ಇಟ್ಟಿರ್ತೀರಲ್ಲ ಆ ಕಳಸಕ್ಕೇ ಅರ್ಚನೆ ಮಾಡ್ಬೋದು. ಕೆಲವರು ಅಲಂಕಾರ ಮಾಡೋದೆಲ್ಲ ಹಾಳಾಗ್ಬಿಡುತ್ತೆ, ಹೂವನ್ನೆಲ್ಲ ನಾವು ಪತ್ರೆನೆಲ್ಲ ಹಾಕಿದ್ರೆ ಅಂತ ಅಂದ್ಕೊಳ್ತಾರೆ. ಅಲಂಕಾರ ಮುಖ್ಯ ಅಲ್ಲ, ನೀವು ಮಾಡುವಂಥ ಪೂಜೆ ಮುಖ್ಯ, ಅರ್ಚನೆ ಮುಖ್ಯ. ಹಾಗಾಗಿ ಅಲಂಕಾರ ಅಥವಾ ಆಡಂಬರ ಲಕ್ಷ್ಮಿ ಕೇಳೋದಿಲ್ಲ, ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ ಮುಖ್ಯ ಅಷ್ಟೇ. ವಿಗ್ರಹ ನೀವು ಬೆಳ್ಳಿದೇ ತೊಗೋಬೇಕು ಅಂತ ಏನೂ ಇಲ್ಲ, ಹಿತ್ತಾಳೆದಾಗಲಿ ತೊಗೊಳ್ಬೋದು ನೀವು. ಇನ್ನು ಆರತಿ ಎಲ್ಲ ಆದ ನಂತರ ಆರತಿ ಮಾಡಿರೋಂಥ ನೀರನ್ನು ಯಾರೂ ತುಳಿದೇ ಇರೋವಂಥ ಕಡೆ ಹಾಕಿ. ಕೆಲವರಿಗೆ ಇವಾಗ ಮನುಷ್ಯರಿಗೆಲ್ಲ ಮಾಡಿದ್ರೆ ನಾವು ಬಾಗಿಲ ಹತ್ರ ಅಡ್ಡಕ್ಕೆ ಕುಯ್ದುಬಿಡ್ತೀವಿ, ಅದೇ ನೆಡ್ಕೊಂಡು ಅದ್ರ ಮೇಲೆಲ್ಲ ತುಳ್ಕೊಂಡು ಜನ ಓಡಾಡ್ತಾರೆ. ಆದರೆ ದೇವರಿಗೆ ಮಾಡಿರೋದ್ರಿಂದ ಆ ರೀತಿ ಬಾಗಿಲು ಮುಂದೆ ಎಲ್ಲ ಹಾಕೋದಕ್ಕೆ ಹೋಗಬೇಡಿ. ತುಳಸಿ ಕಟ್ಟೆಗಾಗಲಿ ಅಥವಾ ಯಾವುದಾದ್ರೂ ಒಂದು ಗಿಡದ ಬುಡಕ್ಕಾಗಲಿ ಹಾಕ್ಬಿಡಿ. ಇನ್ನು ತುಂಬ ಜನ ಕೆಂಪಾರತಿ ಮಾಡೋದಕ್ಕೆ ಕೆಲವರು ಅರ್ಶಿನಕ್ಕೆ ಸುಣ್ಣ ಹಾಕಿ ಮಾಡ್ತಾರೆ. ಆದರೆ ನಾವು ದೇವ್ರಿಗೆ ಮಾಡುವಾಗ ಆ ರೀತಿ ಸುಣ್ಣ ಹಾಕಬಾರ್ದು, ಮನುಷ್ಯರಿಗೆ ಮಾಡುವಾಗ ಮಾತ್ರನೇ ಸುಣ್ಣ ಹಾಕಬೇಕು. ಇನ್ನು ಪೂಜೆ ಎಲ್ಲ ಆದ ನಂತರ ವ್ರತ ಪೂರ್ತಿ ನೀವು ಕಂಪ್ಲೀಟ್ ಆಗಬೇಕು ಅಂತಂದರೆ ವ್ರತದ ಕಥೆಯನ್ನು ಓದಬೇಕಾಗತ್ತೆ. ವ್ರತದ ಕಥೆಯನ್ನು ನೀವು ಬೆಳಗ್ಗೆ ಪೂಜೆ ಆದ ನಂತರನೇ ಓದ್ಬೋದು, ಅಥವಾ ಸಂಜೆ ಮುತ್ತೈದೆಯರು ಬರೋದಕ್ಕೆ ಮುಂಚೆನೇ ನೀವು ಕಥೆಯನ್ನು ಓದ್ಬೋದು. ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಕಥೆಯನ್ನು ಓದಿ ಮುಗಿಸ್ಬೇಕಾಗತ್ತೆ. ಅಕಸ್ಮಾತ್ ನಿಮಗೆ ಓದೋದಕ್ಕಷ್ಟು ಸಮಯ ಇಲ್ಲ ಅಂತಂದರೆ ಅಟ್ಲೀಸ್ಟು ಕಥೆನಾಗಲಿ ಕೇಳಿಸ್ಕೋಬೇಕು. ಯೂಟ್ಯೂಬಲ್ಲಿ ಇರುತ್ತೆ, ನೀವು ಕಥೆನ ಹಾಕ್ಕೊಂಡು ಕೇಳಿಸ್ಕೋಬೋದು ಮನೆ ಮಂದಿ ಎಲ್ಲ. ಅದಾದ ನಂತರ ನೀವು ಶುಕ್ರವಾರದ ದಿವಸ ರಾತ್ರಿನೇ ವಿಸರ್ಜನೆ ಮಾಡ್ಬೋದು, ಅಥವಾ ಶನಿವಾರ ದಿವಸ 2ನೇ ದಿವಸ ವಿಸರ್ಜನೆ ಮಾಡ್ಬೋದು, ಅಥವಾ 3ನೇ ದಿವಸಕ್ಕೆ ವಿಸರ್ಜನೆ ಮಾಡೋದಾದರೆ ಭಾನುವಾರ ದಿವಸ ವಿಸರ್ಜನೆಯನ್ನು ಮಾಡ್ಬೋದು. ಒಳ್ಳೆಯ ಸಮಯ ನೋಡಿ, ರಾಹುಕಾಲ ಇಲ್ಲದೆ ಇರೋವಂಥ ಸಮಯ ನೋಡಿ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ. ಯಾವ ರೀತಿ ವಿಸರ್ಜನೆ ಮಾಡಬೇಕು ಅಂದರೆ ನೋಡಿ, ಈ ರೀತಿ ಕಳಸವನ್ನು ಬಲಭಾಗಕ್ಕೆ 3 ಸಲ ಅಲುಗಾಡಿಸ್ಬೇಕು, ಅಥವಾ ದೇವಿ ಮೇಲಿಟ್ಟಿರುವಂಥ ಹೂವನ್ನು ಒಂದು ತೆಗೆದ್ರೂ ಸಾಕು, ಅಥವಾ ಬಲಭಾಗಕ್ಕೆ ಕೈಯಲ್ಲಿ ಈ ರೀತಿ ಸೋಗಿಸಿದ್ರೂ ಕೂಡ ವಿಸರ್ಜನೆ ಆದಂಗೆ ಆಗತ್ತೆ. ಇನ್ನು ಕಳಸವನ್ನು ಯಾವ ರೀತಿ ವಿಸರ್ಜನೆ ಮಾಡಿರ್ತೀವೋ ಅದೇ ರೀತಿ ವಿಗ್ರಹಗಳನ್ನು ಕೂಡ ವಿಸರ್ಜನೆ ಮಾಡ್ಕೋಬೇಕಾಗತ್ತೆ. ವಿಗ್ರಹಗಳ ಇಟ್ಟಿರುವಂಥ ತಟ್ಟೆಯನ್ನು ಸ್ವಲ್ಪ ಅಲುಗಾಡಿಸಿ ಅಥವಾ ಈ ರೀತಿ ವಿಗ್ರಹಗಳನ್ನು ಮೇಲಕ್ಕೆ ಎತ್ತಿಟ್ಟರು ಕೂಡ ವಿಸರ್ಜನೆ ಆದಂಗೆ ಆಗುತ್ತೆ. ವಿಸರ್ಜನೆ ಆದ ನಂತರನೇ ನೀವು ಎಲ್ಲದನ್ನು ತೆಗೆದಿಟ್ಕೋಬೇಕು ಅಂತ ಏನೂ ಅಗತ್ಯ ಇಲ್ಲ. ಸ್ವಲ್ಪ ಸಮಯ ಹಾಗೆ ಬಿಟ್ಬಿಡಿ, ಆನಂತರ ನೀವು ತೆಗೆದಿಟ್ಕೊಳ್ಳಿ, ಅಥವಾ ಮಾರನೇ ದಿವಸಕ್ಕೂ ಕೂಡ ನೀವು ತೆಗೆದಿಟ್ಕೋಬೋದು. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಕಳಸ ಸ್ಥಾಪನೆ ಯಾವ ರೀತಿ ಪ್ರಮುಖವಾದಂಥ ಘಟ್ಟನೋ ಅದೇ ರೀತಿ ವಿಸರ್ಜನೆ ಮಾಡೋದು ಕೂಡ ಬಹಳನೇ ಮುಖ್ಯವಾದಂಥ ಘಟ್ಟ. ನಾವು ಎಷ್ಟೆಲ್ಲ ಪ್ರೀತಿಯಿಂದ ದೇವಿಯನ್ನು ಮನೆಗೆ ಆಹ್ವಾನ ಮಾಡಿರ್ತೀವಿ, ಹಾಗೆ ಆಕೆಯನ್ನು ಅದೇ ಖುಷಿಯಾಗಿ ಸಂತೋಷವಾಗಿ ಮನೆಯಿಂದ ಕಳಿಸ್ಕೊಡೋದು ಕೂಡ ತುಂಬಾ ಮುಖ್ಯ ಆಗತ್ತೆ. ಹಾಗಾಗಿ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ತುಂಬಾ ಸರಳವಾಗಿ ಹಾಗೆ ಶ್ರದ್ಧಾ ಭಕ್ತಿಯಿಂದ ವಿಸರ್ಜನೆಯನ್ನು ಕೂಡ ಮಾಡಿಕೊಂಡು ಅನಂತರ ವಿಸರ್ಜನೆ ಮಾಡಿದ ನಂತರ ನೀವು ಆ ಕಳಸಕ್ಕೆ ಹಾಕಿರುವಂಥ ವಸ್ತುಗಳನ್ನು, ಕೆಲವೊಂದು ವಸ್ತುಗಳನ್ನು, ಈ ಕವಡೆ, ಗೋಮತಿ ಚಕ್ರ, ಚಿನ್ನದ, ಬೆಳ್ಳಿ ವಸ್ತುಗಳೆಲ್ಲ ಏನಿರುತ್ತೆ ಅದನ್ನು ಗಂಟನ್ನು ಕಟ್ಟಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಹಣ ಇಡೋವಂಥ ಜಾಗದಲ್ಲಿ ಇಟ್ಕೊಳ್ಳಿ. ಇನ್ನು ಮನೆ ಆ ನೀರನ್ನ, ಕಳಸದ ನೀರನ್ನು ಮನೆಗೆಲ್ಲ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಹಾಗೆ ಕಳಸಕ್ಕಿಟ್ಟಿರುವಂತಹ ಕಾಯನ್ನು ಜೊತೆಗೆ ಅಕ್ಕಿಯನ್ನು ಬಳಸಿ ನೈವೇದ್ಯ ಮಾಡಿ ಮನೆ ಮಂದಿ ಸೇವನೆ ಮಾಡ್ಬೋದು ಪ್ರಸಾದದ ರೀತಿಯಲ್ಲಿ. ಹಾಗೆ ದೇವಿ ಗುಡಿಸಿರುವಂಥ ಸೀರೆಯನ್ನು ಅಥವಾ ಬ್ಲೌಸ್ ಪೀಸನ್ನು ನೀವು ಹಾಗೆ ನಿಮ್ಮ ಮನೆಯವರು ಯಾರಾದರೂ ಬಳಸ್ಕೋಬೋದು. ಇನ್ನು ಲಕ್ಷ್ಮಿಗಿಟ್ಟಿರುವಂಥ ಮಡ್ಲಕ್ಕಿಯನ್ನು ನೀವು ಯಾವುದಾದ್ರೂ ಹೆಣ್ಣು ದೇವರಿಗೆ ದೇವಸ್ಥಾನಕ್ಕೆ ಕೊಡ್ಬೋದು, ಅಥವಾ ನೀವೇ ಬಳಸ್ಬೋದು, ಅಥವಾ ಮನೆಗೆ ಬಂದಿರೋವಂಥ ಯಾವುದೇ ಮುತ್ತೈದೆಯರಿಗೆ ಕೊಟ್ಟರು ಕೂಡ ನಡೆಯುತ್ತೆ. ಇನ್ನು ಪೂಜೆಗೆ ಬಳಸಿರುವಂಥ ಎಲ್ಲ ಹೂಗಳು, ಬಾಳೆಕಂದು, ಮಾವಿನ ಸೊಪ್ಪು ಇದನ್ನೆಲ್ಲ ಕೂಡ ಯಾರೂ ತುಳಿದೇ ಇರೋವಂಥ ಕಡೆ ಒಂದು ಮರದ ಕೆಳಗಡೆ ಅಥವಾ ಗಿಡದ ಕೆಳಗಡೆ ಹಾಕ್ಬಿಡಿ. ಇನ್ನು ಕಳಸದ ನೀರನ್ನು ಕೂಡ ಯಾವುದಾದ್ರೂ ಗಿಡದ ಕೆಳಗಡೆ ಹಾಕಿ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ಕಳಸ ಸ್ಥಾಪನೆಯಿಂದ ವಿಸರ್ಜನೆವರೆಗೂ ಕೂಡ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತ
ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.